ಸಿಎಂ ಡಿಸಿಎಂ ಯಾರು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಚಂದ್ರಶೇಖರನಾಥ ಶ್ರೀಗಳು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಗಳು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಸಿಎಂ ಡಿಸಿಎಂ ರನ್ನ ಒಂದು ಮಾಡುವ ಕೆಲಸ ಮಾಡಬೇಕು. ಸಿಎಂ ಡಿಸಿಎಂ ಮಧ್ಯೆ ಯಾರು ಭಿನ್ನಾಭಿಪ್ರಾಯ ತರಬಾರದು. ಬೆಂಗಳೂರಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಿಎಂ ಡಿಸಿಎಂ ಯಾರನ್ನಾದ್ರೂ ಮಾಡ್ಲಿ ತಕರಾರಿಲ್ಲ. ರಾಜಣ್ಣ ಅವರು ಒಬ್ಬರೇ ಜಾತಿವಾರು ಡಿಸಿಎಂ ಅಂತ ಹೇಳಿದ್ದಾರೆ. ಜಾತಿವಾರು ಡಿಸಿಎಂ ಮಾಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬೆಂಗಳೂರಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ನಮ್ಮ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅಂದ್ಬಿಟ್ಟು ಅಂತ. ನಮ್ಮ ರಾಜ್ಯದವರಾದ ACC ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಇದ್ದಾರೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ಇನ್ಚಾರ್ಜ್ ಸುರ್ಜಾವಾಲಾ ಅವರಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ. ಇವರು 5 ಜನ ನಮಗೆ ಪ್ರಮುಖ ನಾಯಕರು. ಈ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಈ ರಾಜ್ಯಕ್ಕೆ ಯಾರು ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಿರ್ಧಾರ. ಸ್ವಾಮೀಜಿಗಳು ಪಾಪ ಅವರ ಅಭಿಪ್ರಾಯ ಹೇಳಿರ್ಬೋದೇನೋ, ಸ್ವಂತ ಅಭಿಪ್ರಾಯ. ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಭಾರತ ದೇಶ ಅನ್ನೋದು ಪ್ರಜಾಸತ್ತಾತ್ಮಕವಾದ ದೇಶ. ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳ ಆಂತರಿಕವಾದ ಪ್ರಜಾಪ್ರಭುತ್ವ ಇರುವಂತ ಪಕ್ಷ. ನಮ್ಮ ಪಕ್ಷದಲ್ಲಿ ನಮಗೆ ನಮ್ಮ ಶಾಸಕರುಗಳೇ ನಮಗೆ ಮ್ಯಾಂಡೇಟರಿ ಕೊಡುವಂಥದ್ದು, ನಮಗೆ ಮುಖ್ಯಮಂತ್ರಿ ಮಾಡುವಂಥದ್ದು, ಮಂತ್ರಿ ಮಾಡುವಂಥದ್ದು, ಹೈಕಮಾಂಡ್ ಮಾಡುವಂಥದ್ದು. 136 ಜನಗಳ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಕರ್ನಾಟಕದ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ನಿಯತ್ತನ್ನು ಪ್ರದರ್ಶಿಸಬೇಕಲ್ಲ, ಅವ್ರಿಗೆ ನಾವು ಕೆಲಸ ಮಾಡಬೇಕಲ್ಲ. ಈ ರಾಜ್ಯದ ಪ್ರಗತಿಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ನಂದು ಒಂದೇ ಒಂದು ನನ್ನ ಮನಸ್ಸಿಗೆ ಬಂದಿದ್ದು, ಕಳೆದ ಸರ್ತಿ ನಮ್ಮ ಸ್ವಾಮೀಜಿಗಳನ್ನೇ ಮಾತಾಡಿದಾರಲ್ಲ, ಆ ಸ್ವಾಮೀಜಿಗಳು ಕರೆದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೆಳ್ಳಿ ಕಿರೀಟ ಎಲ್ಲ ಕೊಟ್ಟು ನಾನು ದೊಡ್ಡ ಫಂಕ್ಷನ್ ಮಾಡಿದ್ದೆ. ಸ್ವಾಮೀಜಿಗಳು ಯಾಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇಬ್ರು ಆಪ್ತರು. ಅವರಿಬ್ರು ಆಪ್ತರು. ಬಹಳ ಒಳ್ಳೆ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ. ಅವರಿಗೆ ಒಂದು ಮಾಡುವಂತ ಕೆಲಸ ಮಾಡ್ಬೇಕ ಹೊರತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂತ ಕೆಲಸ ನನ್ನ ಸಮೇತ ಯಾರು ಮಾಡಬಾರದು ಅನ್ನೋದು ನನ್ನ ಮನವಿ. ಸ್ವಾಮೀಜಿ ಹೇಳಿಕೆಯಿಂದ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಇದು ನನ್ನ ಅಭಿಪ್ರಾಯ. ಅದನ್ನ ನೀವು ಯಾವ ಬೇಕಾದ್ರೂ ನೀವು ಅರ್ಥೈಸ್ಕೋಬಹುದು. ನನ್ನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ಇಬ್ರು ಪ್ರಬುದ್ಧರಿದ್ದಾರೆ. ಅವರಿಬ್ರು ಒಳ್ಳೆ ಟರ್ಮ್ಸ್ ಅಲ್ಲಿ ಇದ್ದಾರೆ. ಅವರೇನು ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.